ಈಗ ನನಗೆ ಮೀನು ತಿಂದ್ರೆ ಆಗಲ್ಲ ಅಂದ ತಕ್ಷಣ ನಾನು ಎಲ್ಲರಿಗೂ ಮೀನು ತಿನ್ಬೇಡಿ ಅಂತ ಹೇಳಲಿಕ್ಕೆ ಆಗಂಗಿಲ್ಲ. ಮೇನ್ಲಿ ಹೇಳಬೇಕು ಅನ್ನೋದು ಯೋಗ ಪ್ರಾಣಾಯಾಮ. ಲಂಗ್ಸ್ ಒಳ್ಳೇದು ಈ ಫುಡ್ ಅಂತ ಹೇಳೋದಾದ್ರೆ ಪರ್ಟಿಕ್ಯುಲರ್ ಯಾವ್ದಿದೆ? ಕೆಲವರಿಗೆ ಆಪಲ್ ಅಲರ್ಜಿ ಇದ್ರೆ, ಕೆಲವರಿಗೆ ಬಾಳೆಹಣ್ಣು ಇರಬಹುದು, ಕೆಲವರಿಗೆ ಅನ್ನದಲ್ಲೂ ಅಲರ್ಜಿ ಇರುತ್ತೆ. ಸ್ವಿಮ್ಮಿಂಗ್ ಮಾಡಿದ್ರೆ ಲಂಗ್ ಸಮಸ್ಯೆ ತಂತಾನಾಗೆ ಹೊರಟೋಗ್ತದೆ. ಎಷ್ಟು ದಪ್ಪ ಆಗಿರ್ತೀವಿ ಅಷ್ಟು ಕೊಬ್ಬಿನಾಂಶ ನಮ್ಮ ಶ್ವಾಸಕೋಶ ಸುತ್ತಲೂ ತುಂಬಿಕೊಂಡಿರುತ್ತೆ. ಪ್ಯಾರಾಸಿಟಮಾಲ್ಗಿಂತ ಸೇಫ್ಟಿ ನಮ್ಮ ಇನ್ಹೇಲರ್ಸ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಲಂಗ್ ಸಂಬಂಧಪಟ್ಟಂತ ಚಿಕಿತ್ಸೆಗಳು ಯಾವುದು ಅಂತ ಆತರ? ಓಕೆ, ಲಂಗ್ ಸಂಬಂಧಪಟ್ಟ ಚಿಕಿತ್ಸೆ ನಾನು ಮೇನ್ಲಿ ಹೇಳಬೇಕು ಅನ್ನೋದು ಯೋಗ ಪ್ರಾಣಾಯಾಮ ಎಕ್ಸಸೈಸಸ್ಗಳು. ಲಂಗ್ಸ್ಗೆ ಹೌದು, ಯಾಕಂದ್ರೆ ಈಗ ಲಂಗ್ಸ್ ಹಾರ್ಟು ಒಂದಕ್ಕೊಂದು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಒಂದು ವೀಕ್ ಆದ್ರೆ ಇನ್ನೊಂದು ಸಪೋರ್ಟ್ ಮಾಡುತ್ತೆ. ಬಟ್ ಇವೆರಡಕ್ಕೂ ಸಪೋರ್ಟ್ ಮಾಡುವಂಥದ್ದು ನಮ್ಮ ಮಾಂಸಖಂಡಗಳು, ಕತ್ತಿನ ಎದೆಯ ಮಾಂಸಖಂಡಗಳು. ಅವಕ್ಕೆ ಚೆನ್ನಾಗಿ ಡಯಟ್ ಮಾಡಿ, ಪ್ರೋಟೀನ್ ರಿಚ್ ಇರೋ ಡಯಟ್ ತಗೊಂಡು ಹಾಗೂ ಎಕ್ಸಸೈಸ್ ಮಾಡ್ತಾ ಇದ್ರೆ ಅದು ಸ್ಟ್ರಾಂಗ್ ಆಗುತ್ತೆ. ಅದು ಸ್ಟ್ರಾಂಗ್ ಆದ್ರೆ ದೇ ಡೆಫಿನೆಟ್ಲಿ ಸಪೋರ್ಟ್ ದ ಲಂಗ್. ಸೊ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡುವಂಥದ್ದು ಯೋಗ ಪ್ರಾಣಾಯಾಮ ಮಾಡಲೇಬೇಕು. ಸ್ವಿಮ್ಮಿಂಗ್ ಇಸ್ ದ ಬೆಸ್ಟ್ ಎಕ್ಸಸೈಸ್. ಸ್ವಿಮ್ಮಿಂಗ್ ಆದವರು ಮಾಡಿ. ಎಲ್ಲರೂ ಹೆದರ್ಕೊಳ್ತಾರೆ, ಸ್ವಿಮ್ಮಿಂಗ್ ಹೋದ್ರೆ ಕೋಲ್ಡ್ ಆಗೋಗ್ಬಿಡುತ್ತೆ, ಕಿವಿ ಇನ್ಫೆಕ್ಷನ್ ಆಗುತ್ತೆ, ಅದು ಇದು ಅಂತ. ಎಸ್, ಯಾವುದು ತುಂಬ ಕೆಟ್ಟದಾಗಿರೋ ನೀರಲ್ಲಿ ಮಾಡಿದ್ರೆ ಹಾಗೆ ಆಗುತ್ತೆ. ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ತಗೊಂಡು ಸ್ವಿಮ್ಮಿಂಗ್ ಮಾಡಿದ್ರೆ ಲಂಗ್ ಸಮಸ್ಯೆ ತಂತಾನಾಗೆ ಹೊರಟೋಗ್ಬಿಡುತ್ತೆ. ಇನ್ನೊಂದು ವೆಯ್ಟ್ ಕಂಟ್ರೋಲ್. ವೆಯ್ಟ್ ಕೂಡ ನಾವು ಎಷ್ಟು ದಪ್ಪ ಆಗಿರ್ತೀವಿ ಅಷ್ಟು ಕೊಬ್ಬಿನಾಂಶ ನಮ್ಮ ಶ್ವಾಸಕೋಶ ಸುತ್ತಲೂ ತುಂಬಿಕೊಂಡಿರುತ್ತೆ. ಸೊ ನಾವು ಉಸಿರಾಡ್ಬೇಕಾದ್ರೆ ಆರಾಮಾಗಿ ಉಸಿರಾಡ್ಬೇಕು. ಶ್ವಾಸಕೋಶಕ್ಕೆ ಜಾಗ ಬೇಕು. ಕೊಬ್ಬಿನಾಂಶ ಇತ್ತು ಅಂದ್ರೆ ಅದು ಆಗಂಗಿಲ್ಲ. ಹಂಗ ಆಗದೆ ಇರ್ಬೇಕಾದ್ರೆ ಉಸಿರಾಟ ಸಮಸ್ಯೆಗಳು ಜಾಸ್ತಿ ಕಾಣ್ತಾ ಇರುತ್ತೆ. ಅದಕ್ಕೆ ದಪ್ಪದಲ್ಲಿರೋರಿಗೆ ಅಸ್ತಮಾ ಜಾಸ್ತಿ. ಸೊ ಅಂತ ಸಮಯದಲ್ಲಿ ಈ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರಿಂದ ತಂತಾನಾಗೆ ಲಂಗ್ ಸಮಸ್ಯೆ ಬೆಟರ್ ಆಗುತ್ತೆ. ಲಂಗ್ಸ್ ಒಂದು ವಂಡರ್ಫುಲ್ ಆರ್ಗನ್. ಅದಕ್ಕೆ ತೀವ್ರವಾಗಿ ಹಾನಿ ಆಗೋವರೆಗೂ ಅದ್ರ ಪ್ರಾಬ್ಲಮ್ನ ತೋರಿಸ್ಕೊಳ್ಳಲ್ಲ. ಯಾವಾಗ ತೀವ್ರ ಆಯ್ತು ಅವಾಗ ಅಷ್ಟೇ. ಏನು ಮೈಲ್ಡ್ ಅಲರ್ಜಿ ಇರುತ್ತೆ, ಮೈಲ್ಡ್ ಅಸ್ತಮಾ ಇರಬಹುದು, ಅಥವಾ ಏನೇ COPD ಕಾಯಿಲೆ ಇದ್ರೆ ಡಯಟ್ ಹಾಗೂ ಎಕ್ಸಸೈಸ್ ಇಂದನೇ ಅದನ್ನ ರಿವರ್ಟ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಮೇನ್ ಟ್ರೀಟ್ಮೆಂಟ್ ಬಂದು ಇನ್ಹೇಲರ್ಸ್. ಎಲ್ಲರೂ ಇನ್ಹೇಲರ್ಸ್ ಅಂದ್ರೆ ಹೆದರ್ಕೊಂಡ್ಬಿಡ್ತಾರೆ, ಅಡಿಕ್ಟ್ ಆಗ್ಬಿಡ್ತಾರೆ, ಸೈಡ್ ಎಫೆಕ್ಟ್ಸ್ ಜಾಸ್ತಿ ಅನ್ನೋದು. ಬಟ್ ನಮ್ಮ ಲಂಗ್ಸ್ ಅಲ್ಲಿ ನಾನು ಮಾತ್ರೆಗಳನ್ನ ಲೆಕ್ಕ ಹಾಕಿದ್ರೆ ಇನ್ಕ್ಲೂಡಿಂಗ್ ಪ್ಯಾರಾಸಿಟಮಾಲ್ ಏನ್ ತಗೊಳ್ತೀವಲ್ಲ, ಆ ಪ್ಯಾರಾಸಿಟಮಾಲ್ಗಿಂತ ಸೇಫ್ಟಿ ನಮ್ಮ ಇನ್ಹೇಲರ್ಸ್. ಅದನ್ನ ನಾವು 20 ವರ್ಷ 30 ವರ್ಷ 50 ವರ್ಷನೂ ತಗೊಳ್ಬಹುದು. ಸೊ ಅಷ್ಟು ಸೇಫ್ ಆಗಿರೋ ಮೆಡಿಸಿನ್ಸ್. ಸೊ ಈ ಪ್ಯಾರಾಸಿಟಮಾಲ್ಗಿಂತ ಸೇಫ್ ಆಗಿರೋಂಥ ಮೆಡಿಸಿನ್ ಈ ಇನ್ಹೇಲರ್ಸ್. ನಾವು ಅದನ್ನ ಲೈಕ್ 30 ವರ್ಷ 50 ವರ್ಷ ಕೂಡ ತಗೊಳ್ಬಹುದು. ಅಂತ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಅಂಡ್ ಈ ಇನ್ಹೇಲರ್ಸ್ ಅಲ್ಲಿ ಸ್ಟಿರಾಯ್ಡ್ ಕಂಟೆಂಟ್ ಇರುತ್ತೆ. ಓಕೆ, ಬಟ್ ಅಗೇನ್ ಸ್ಟಿರಾಯ್ಡ್ಸ್ ಅಂದ್ರೆ ಎಲ್ಲರಿಗೂ ಭಯ. ಕೋವಿಡ್ ಆದ್ಮೇಲೆ ಇನ್ನೂ ಜಾಸ್ತಿ ಭಯ. ಬಟ್ ಅದೇ ಸ್ಟಿರಾಯ್ಡ್ಸ್ ನ ಮಾತ್ರೆ ರೂಪದಲ್ಲಿ ತಗೊಂಡ್ರೆ ಬಹಳ ತೊಂದರೆ ಆಗ್ತಾ ಇರುತ್ತೆ. ಇನ್ಹೇಲರ್ಸ್ ದೇ ಆರ್ ವೆರಿ ಸೇಫ್ ಇಫ್ ವಿ ಗಾರ್ಗಲ್ ಅಂಡ್ ಸ್ಪಿಟ್ ಇಟ್ ಔಟ್. ಓಕೆ, ಯೂಶಲಿ ಇನ್ಹೇಲರ್ಸ್ ತಗೊಂಡಿದ ತಕ್ಷಣ ಬಾಯಲ್ಲಿ ಸ್ವಲ್ಪ ಮೆಡಿಸಿನ್ಸ್ ಕುತ್ಕೊಳ್ಳುತ್ತೆ, ಅದಕ್ಕೆ ಉಗ್ದು ಬಿಡಬೇಕು. ಆ ಇನ್ಹೇಲರ್ಸ್ ಬರೀ ಲಂಗ್ಸ್ಗೆ ಅಷ್ಟೇ ಹೋಗಬೇಕು. ಈ ತರ ಮಾಡೋದ್ರಿಂದ ಅದ್ರಲ್ಲಿ ಏನ್ ಸೈಡ್ ಎಫೆಕ್ಟ್ಸ್ ಇದೆಯಲ್ಲ, ಮಿನಿಮಲ್ ಸೈಡ್ ಎಫೆಕ್ಟ್ಸ್ನ ಇನ್ನೂ ಮಿನಿಮಲ್ ಮಾಡ್ಬಿಡ್ಬಹುದು. ಸೊ ಅಷ್ಟು ಸೇಫ್ ಇನ್ಹೇಲರ್ಸ್. ಅದ್ರ ಜೊತೆಗೆ ಕೆಲವು ಬ್ರಾಂಕೋಡೈಲೇಟರ್ಸ್, ಆಂಟಿಬಯೋಟಿಕ್ಸ್ ಹಾಗೂ ಆಕ್ಸಿಜನ್, ಈ ತರದ ಎಕ್ಸ್ಟ್ರಾ ಅಡಿಷನಲ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇರ್ತೀವಿ. ಒಂದ್ ವಿಷಯ ಹೇಳಿದ್ರೆ ಬಹಳ ಖುಷಿ ಆಯ್ತು. ಯೋಗ ಮತ್ತೆ ಪ್ರಾಣಾಯಾಮ ಇದು ಅದೇ ಚಿಕಿತ್ಸೆ ಲಂಗ್ಸ್ಗೆ ಅಂತ, ಅದು ಸ್ಟ್ರಾಂಗ್ ಮಾಡುತ್ತೆ ನಮ್ಗೆ. ಬಟ್ ಇನ್ನೊಂದು ವಿಷಯ ಅಂತಂದ್ರೆ ಬಹಳ ಜನ ಫುಡ್ ಅಲ್ಲಿ ಏನಾರು ಇದ್ಯಾ ಅಂತ ಸರ್ಚ್ ಮಾಡ್ತಿರ್ತಾರೆ. ಸೊ ಫುಡ್ ಯಾವ್ದಿದೆ ಅಂತ, ಅಲರ್ಜಿ ಇದಕ್ಕೆ ಆಗದೆ ಇರುವಂತ ಫುಡ್ ಯಾವುದು, ಆಗುವಂತ ಫುಡ್ ಯಾವುದು ಅಂತ. ಯೂಶಲಿ ಪೇಷಂಟ್ ಎಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ನಂಗೆ ಫಸ್ಟ್ ಹೇಳೋದವರು, ನಾನು ಇವನಿಗೆ ಕೋಲ್ಡ್ ಐಟಮ್ ಕೊಡೋದಿಲ್ಲ, ಅದು ಕೊಡೋದಿಲ್ಲ, ಇದು ಕೊಡೋದಿಲ್ಲ ಅಂತ. ಸೊ ಬಟ್ ಈ ಕೋಲ್ಡ್ ಐಟಮ್ ನಿಲ್ಸಿದಿರಾ, ಅವನ ಅಲರ್ಜಿ ಬೆಟರ್ ಆಗಿದೆಯಾ ಅಂತ ಫಸ್ಟ್ ನಾನು ಕೇಳುವಂಥದ್ದು. ಏನು ಬೆಟರ್ ಆಗಿರಲ್ಲ. ಆಕ್ಚುಲಿ ಆ ಕಾನ್ಸೆಪ್ಟ್ ಆಫ್ ಕೋಲ್ಡ್ ಐಟಮ್ಸ್ ಹಾಟ್ ಐಟಮ್ಸ್ ಅನ್ನೋದು ಏನು ಇಲ್ಲ. ಒಬ್ರು ಒಂದೊಂದಕ್ಕೆ ಅಲರ್ಜಿ ಇರಬಹುದು. ಹಾಗೂ ಫುಡ್ ಅಲರ್ಜಿ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಲೆಸ್ ಕಾಮನ್ ಕಂಪೇರ್ ಟು ದ ವೆಸ್ಟರ್ನ್ ಪಾಪ್ಯುಲೇಷನ್. ಅವರಲ್ಲಿ ಫುಡ್ ಅಲರ್ಜಿ ಜಾಸ್ತಿ. ಸೊ ಇವಾಗ ನಾವು ಹೋಟೆಲ್ಗೆ ಹೋಗಿ ತಿನ್ಬೇಕಾದ್ರೂ ಯಾರು ನಿಮ್ಗೆ ಸರ್ ನಿಮ್ಗೆ ಇದ್ರ ಅಲರ್ಜಿ ಇದೆಯಾ ಅಂತ ನಮ್ಗೆ ಯಾರನ್ನೂ ಕೇಳಂಗಿಲ್ಲ. ಬಿಕಾಸ್ ವಿ ಆರ್ ನಾಟ್ ದಟ್ ಅಲರ್ಜಿಕ್. ಬಟ್ ನಾವೇನ್ ಮಾಡ್ತೀವಿ, ಫುಡ್ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ಬಿಟ್ಟಿರ್ತೀವಿ, ಬೇರೆ ಎಲ್ಲಾನು ಮಾಡ್ತಾ ಇರ್ತೀವಿ. ಸೊ ಇಂಥ ಐಟಮ್ನ ಅವಾಯ್ಡ್ ಮಾಡಬೇಕು ಅನ್ನೋದೇನು ಇಲ್ಲ. ಬಟ್ ಅಬ್ಸರ್ವ್ ಮಾಡ್ತಾ ಇರಬೇಕು. ಇದು ತಿಂದಾಗ ನಂಗೆ ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ, ಇಲ್ವಾ, ಚೆನ್ನಾಗಿ ಆಗ್ತಾ ಇದೀನ ಅನ್ನೋದು ಅಬ್ಸರ್ವ್ ಮಾಡಿ ಅವಾಯ್ಡ್ ಮಾಡೋದು ಒಳ್ಳೇದು. ಕೆಲವ್ರಿಗೆ ಆಪಲ್ ಅಲರ್ಜಿ ಇದ್ರೆ, ಕೆಲವ್ರಿಗೆ ಬಾಳೆಹಣ್ಣು ಇರಬಹುದು, ಕೆಲವ್ರಿಗೆ ಅನ್ನದಲ್ಲೂ ಅಲರ್ಜಿ ಇರುತ್ತೆ. ಸೊ ಈಗ ನನಗೆ ಮೀನ್ ತಿಂದ್ರೆ ಆಗಲ್ಲ ಅಂದ ತಕ್ಷಣ ನಾನು ಎಲ್ಲರಿಗೂ ಮೀನ್ ತಿನ್ಬೇಡಿ ಅಂತ ಹೇಳಲಿಕ್ಕೆ ಆಗಂಗಿಲ್ಲ. ಸೊ ವಿ ಹ್ಯಾವ್ ಟು ಅಬ್ಸರ್ವ್ ಇಟ್ ಅಂಡ್ ಟ್ರೈ ಟು ಅವಾಯ್ಡ್. ಅಕಸ್ಮಾತ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ ಅಂತ ಬಂದಾಗ ಕೆಲವು ಟೆಸ್ಟ್ಗಳು ಕೂಡ ಮಾಡ್ತೀವಿ. ಅಲರ್ಜಿ ಸ್ಕಿನ್ ಟೆಸ್ಟ್ ಅಂತ ಮಾಡ್ತೀವಿ. ಆ ಕಣಗಳನ್ನ ಚರ್ಮದೊಳಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ, ಬಾಡಿ ಏನಾದ್ರು ರಿಯಾಕ್ಟ್ ಮಾಡ್ತಿದ್ಯಾ ಅಂತ ನೋಡ್ತೀವಿ. ಕೆಲವು ಅಲರ್ಜಿ ಬ್ಲಡ್ ಟೆಸ್ಟ್ಗಳು ಇವೆ.
ಸ್ಪೆಸಿಫಿಕ್ ಆಗಿ ಈ ಐಟಮ್ ವಿರುದ್ಧ ಅಲರ್ಜಿ ಇರುತ್ತೆ ಅಂತ ಟೆಸ್ಟ್ಗಳು ಕೂಡ ಮಾಡಿ ನೋಡಬಹುದು. ಬಟ್ ಎಷ್ಟೇ ಟೆಸ್ಟ್ ಮಾಡಲಿ, ಸೊ ಏನೇ ಪಾಸಿಟಿವ್ ನೆಗೆಟಿವ್ ಬಂದರೂ ನಾವು ಏನು ಅಬ್ಸರ್ವ್ ಮಾಡಿ ಅವಾಯ್ಡ್ ಮಾಡ್ತೀವಲ್ಲ ಅದೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಬಟ್ ಇನ್ನೊಂದಷ್ಟು ಪೂರಕವಾದಂತ ಫುಡ್ ಇರುತ್ತೆ, ಇದು ಸ್ಕಿನ್ ಒಳ್ಳೇದು, ಇದು ಹಾರ್ಟ್ ಒಳ್ಳೇದು ಅಂತ ನಾವು ಫುಡ್ ಗಳನ್ನ ಲಿಸ್ಟ್ ಮಾಡ್ತೀವಿ. ಹೌದು, ಲಂಗ್ಸ್ ಒಳ್ಳೇದು ಈ ಫುಡ್ ಅಂತ ಹೇಳೋದಾದ್ರೆ ಪರ್ಟಿಕ್ಯುಲರ್ ಯಾವ್ದಿದೆ ಅಂತ? ಓಕೆ, ವಿಟಮಿನ್ ಸಿ ಇರುವಂತದ್ದು ಈ ಸಿಟ್ರಿಕ್ ಫುಡ್ಗಳು. ಸೊ ಇವು ಆರೆಂಜಸ್ ಇರಬಹುದು, ಈ ಮೋಸಂಬಿಗಳು, ಇವೆಲ್ಲಾನು ದೇ ಆರ್ ಗುಡ್. ಆಪಲ್ ಇಸ್ ಆಲ್ಸೋ ಗುಡ್. ಬಟ್ ಕೆಲವರಿಗೆ ಆರೆಂಜಸ್ ಅಲ್ಲೂ ಅಲರ್ಜಿ ಆಗುತ್ತೆ. ಗುಡ್ ಅಂದಿದ ತಕ್ಷಣ ನಾನು ಜಾಸ್ತಿ ತಿಂದ ಆತರ ಆಗಂಗಿಲ್ಲ. ಸೊ ಡೋಂಟ್ ಅವಾಯ್ಡ್ ಫ್ರೂಟ್ಸ್, ಯು ಕ್ಯಾನ್ ಈಟ್ ಇಟ್. ಅದ್ರ ಜೊತೆಗೆ ಫೈಬರ್ ರಿಚ್ ಡಯಟ್ ಇರುವಂತದ್ದು, ಈ ನಮ್ಮ ಕುಕುಂಬರ್, ಸೌತೆಕಾಯಿ, ಬೀನ್ಸ್, ಕ್ಯಾರೆಟ್ ಇವೆಲ್ಲಾನು ಲಂಗ್ಸ್ಗೆ ಒಳ್ಳೇದು. ಇನ್ನೊಂದಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಡಾಕ್ಟರ್ ಹತ್ರ ಜನರಲ್ ಮೆಡಿಸಿನ್ ತಗೋಬಿಡ್ತಾರೆ, ಹೋಗ್ತಾರೆ, ಇಂಜೆಕ್ಷನ್ ತಗೋತಾರೆ, ತುಂಬಾ ಇದಾದಾಗ ಬರ್ತಾರೆ. ಬಟ್ ಅದೇ ಆದಂತ ದಿಸೆಯಲ್ಲಿ ಯಾರು ಸ್ಪೆಷಲಿಸ್ಟ್ ಇದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಸಂಖ್ಯೆ ತೀರಾ ಕಡಿಮೆ. ತುಂಬಾ ಮಿತಿ ಮೀರಿದಂತ ಸನ್ನಿವೇಶದಲ್ಲಿ ಬರ್ತಾರೆ. ಯಾಕಂದ್ರೆ ನಾವಾಗ್ಲೇ ಹೇಳಿದ್ರು ಆರ್ಟ್ ಅಂದಾಗ ನಾವು ಡಾಕ್ಟರ್ ಮಂಜುನಾಥ್ ಅಂತ, ಜಯದೇವಾಗ ಹೋಗೋಣ, ಈ ತರದೆಲ್ಲ ಇರ್ತವೆ. ಸೊ ನೀವು ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಈ ಸಬ್ಜೆಕ್ಟ್ ನ? ಸೊ ಜನಗಳಲ್ಲಿ ಎಷ್ಟು ಮಟ್ಟಿಗೆ ಅವೇರ್ನೆಸ್ ಇದೆ, ಯಾವ ತರ ಕನೆಕ್ಟ್ ಆಗ್ತಿದ್ದಾರೆ ಅಂತ? ಬಿಕಾಸ್ ಆಫ್ ಎಷ್ಟೇ ಲಂಗ್ಸ್ ಕೇರ್ ಏನು ಬ್ಯಾಂಗ್ಳೂರ್ಲಿ ಸರ್ಚ್ ಮಾಡಿದಾಗೆಲ್ಲ ಸಿಗುತ್ತೆ, ಸಜೆಸ್ಟ್ ಮಾಡುತ್ತೆ, ಬಿಕಾಸ್ ಆಫ್ ಒಳ್ಳೆ ಟ್ರೀಟ್ಮೆಂಟ್ ಇದೆ, ಒಳ್ಳೆ ರೀತಿ ಇದು ಮಾಡ್ತೀರಿ ಅಂತ. ಬಟ್ ನಿಮ್ಗೆ ಅನ್ಸಿತ್ತಾ ಲೈಕ್ ಈ ದಿಸೆಯಲ್ಲಿ ಜನ ಜಾಸ್ತಿ ನಿಮ್ಮನ್ನ ಇದು ಮಾಡ್ತಾರೆ ಅಂತ? ಸ್ಟಾರ್ಟಿಂಗ್ ಅಲ್ಲಿ ನಾನು ಏನು ರೆಸ್ಪಿರೇಟರಿ ಮೆಡಿಸಿನ್ ಮಾಡಬೇಕು ಅಂದ್ಕೊಂಡಿದ್ನಲ್ಲ, ಅವಾಗ ನನಗೂ ಗೊತ್ತಿರಲಿಲ್ಲ ಈ ಬ್ರಾಂಚ್ ಅನ್ನೋದು ಇದೆ ಅನ್ನೋದು. ನನಗೆ ನನ್ನ ಒಬ್ರು ಸೀನಿಯರ್ ಸಜೆಸ್ಟ್ ಮಾಡಿದ್ರು, ಮೆಡಿಸಿನ್ ಎಲ್ಲರೂ ಮಾಡ್ತಾ ಇದ್ದಾರೆ, ವೈ ಡೋಂಟ್ ಯು ಡೂ ರೆಸ್ಪಿರೇಟರಿ ಮೆಡಿಸಿನ್ ಅನ್ನೋದು. ಆವಾಗ ನಮಗೆ ರೆಸ್ಪಿರೇಟರಿ ಮೆಡಿಸಿನ್ ಅನ್ನೋದಕ್ಕಿಂತ ಟಿಬಿ ಅಂಡ್ ಚೆಸ್ಟ್ ಮೆಡಿಸಿನ್ ಅನ್ನೋರು, ಟಿಬಿ ಅನ್ನೋ ಸ್ಟಿಗ್ಮಾ ಅವಾಗ. ಬಟ್ ಈಗ ನಾವು ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ಟಿಬಿ ಡಾಕ್ಟರ್ ಅನ್ನೋದು. ಬಟ್ ಆ ಸ್ಟಿಗ್ಮಾ ಅನ್ನೋದಿತ್ತು ಇನಿಷಿಯಲಿ. ಯಾವಾಗಲೂ ನಾನು ಯೋಚನೆ ಮಾಡ್ತಿದ್ದೆ, ಸರಿ ನಾನು ಮಾಡಿದ್ದು, ಯಾಕಂದ್ರೆ ಸರ್ಜರಿಲಿ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಇರ್ತಿತ್ತು, ಸರಿ ನಾ ಇದು ತಗೊಂಡಿದ್ದು ಅಂತ. ಬಟ್ ವೆನ್ ಐ ಸ್ಟಾರ್ಟೆಡ್ ಸೀಯಿಂಗ್ ಥಿಂಗ್ಸ್, ರೆಸ್ಪಿರೇಟರಿ ಮೆಡಿಸಿನ್ ಒಂದು ಗುಹೆ, ಎಷ್ಟೊಂದು ಕಾಯಿಲೆಗಳಿವೆ, ನಮ್ಗೆ ಗೊತ್ತಿಲ್ಲದೆ ಇರೋ ಕಾಯಿಲೆ ಇವೆ. ಈಗ ರೆಸ್ಪಿರೇಟರಿ ಮೆಡಿಸಿನ್ ಅಂದ ತಕ್ಷಣ ಒಂದು ಸ್ಮೋಕಿಂಗ್ ಬಗ್ಗೆ ಮಾತಾಡ್ತೀವಿ, ಅಥವಾ ಒಂದು ಅಲರ್ಜಿ ಆಸ್ಮಾ ಬಗ್ಗೆ ಮಾತಾಡ್ತೀವಿ, ಗೊರಕೆಯ ಸಮಸ್ಯೆ ಇವೆ, ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ ಹೇಳ್ತೀವಿ, ಡಿಫ್ರೆಂಟ್ ಕೈಂಡ್ ಆಫ್ ನ್ಯೂಮೋನಿಯಾಸ್. ಬರೀ ಟಿಬಿನೇ ಅಲ್ಲ ಲಂಗ್ ಇನ್ಫೆಕ್ಷನ್ ಅನ್ನೋದು, ಬೇರೆ ಬೇರೆ ರೀತಿಯಿಂದ ನ್ಯೂಮೋನಿಯಾ ಆಗ್ತಾ ಇರುತ್ತೆ. ಈವನ್ ಪೆಟ್ರೋಲ್ಗಳಿಂದನೂ ನ್ಯೂಮೋನಿಯಾ ಆಗ್ತಿರುತ್ತೆ, ನಮ್ಗೆ ಅಷ್ಟಾಗಿ ಗೊತ್ತಿರೋದಿಲ್ಲ. ಈಗ ನಾವು ಈ ಬಾತ್ರೂಮ್ ಅಲ್ಲಿ ಆಸಿಡ್ ವಾಶ್ ಮಾಡ್ತೀವಲ್ಲ, ಆ ಫ್ಯೂಮ್ಸ್ ಇಂದನೂ ನ್ಯೂಮೋನಿಯಾ ಆಗ್ತಿರುತ್ತೆ. ಸೊ ಹುಡ್ಕೊಂಡು ಹೋದಷ್ಟು ಹೊಸ ಕಾಯಿಲೆಗಳು ಇವೆ. ನಿಮ್ಗೆ ಗೊತ್ತಿತ್ತ ಗೊರಕೆಯಿಂದ ಉಸಿರಾಟ ಸಮಸ್ಯೆ ಬರುತ್ತೆ ಅಂತ? ಇಲ್ಲ. ಸೊ ಅದನ್ನು ಕೂಡ ಒಂದು ದೊಡ್ಡ ಗುಹೆ, ಒಳಗಡೆ ಹೋದ್ರೆ ಎಷ್ಟೊಂದು ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಎಸ್, ಇದರಲ್ಲಿ ಮಾಡೋದು ಇನ್ನೂ ಜಾಸ್ತಿ ಇದೆ, ಮಾಡ್ತಾನೆ ಇದೀವಿ, ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಆಮೇಲೆ ಜನರಲ್ಲಿ ಅರಿವು ಅಷ್ಟಾಗಿ ಇಲ್ಲ. ಒಂದು ಕೋವಿಡ್ ಬಂತು, ಅವಾಗ ಅವ್ರಿಗೆ ಗೊತ್ತಾಯ್ತು, ಓಕೆ ಪಲ್ಮನಾಲಜಿಸ್ಟ್ ಅಂತ ಇದ್ದಾರೆ, ರೆಸ್ಪಿರೇಟರಿ ಮೆಡಿಸಿನ್ ಅನ್ನೋ ಒಂದು ಬ್ರಾಂಚ್ ಇದೆ ಅನ್ನೋದು ಅವಾಗ ಗೊತ್ತಾಗಿದ್ದು. ಸೊ ಆ ಕೋವಿಡ್ ಒಂಥರ ನಮಗೆ ಬೂನ್ ಕೂಡ ಆಯ್ತು. ಸೊ ಜನಕ್ಕೆ ಗೊತ್ತಾಯ್ತು ಈ ತರ ಏನಿದೆ ಅನ್ನೋದು. ಯಾರು ಬರೀ ಅಲರ್ಜಿ ಅಂತ ಟ್ರೀಟ್ ಮಾಡ್ತಿದ್ವೋ, ಬೇರೆ ಕಾಯಿಲೆ ಇದೆ ಅಂತ ನಾವು ಕಂಡಿಡ್ದು, ಫಂಗಸ್ ಇಂದ ಇವ್ರಿಗೆ ಅಲರ್ಜಿ ತರ ಸಿಂಪ್ಟಮ್ಸ್ ಬರ್ತಾ ಇದೆ, ಚಿಕ್ಕ ವಯಸ್ಸಲ್ಲಿ ಟಿಬಿ ಆಗಿ ಕಲೆಗಳು ಉಳ್ಕೊಂಡಿದೆ, ಅದರಿಂದ ಇವ್ರಿಗೆ ಅಲರ್ಜಿ ಸಿಂಪ್ಟಮ್ಸ್ ಗಳು ಬರ್ತಾ ಇದೆ, ಈ ತರ ಎಲ್ಲ ಡಯಾಗ್ನೋಸ್ ಮಾಡಕ್ ಹೋದು. ಅಂಡ್ ಪೇಷಂಟ್ ಕ್ವಾಲಿಟಿ ಆಫ್ ಲೈಫು ಬೆಟರ್ ಆಯ್ತು. ಮೊದಲು ಯಾವಾಗಲೂ ಆಕ್ಸಿಜನ್ ಹಾಕೊಳ್ತಿದ್ರು, ಇಲ್ಲ ಇನ್ಹೇಲರ್ಸ್ ಹಾಕೊಂಡು ಮನೇಲಿ ಕೂತ್ಕೊಳ್ತಿದ್ರು. ಬಟ್ ಒಂದ್ಸಲ ಬಂದು ಡಯಾಗ್ನೋಸಿಸೇ ಚೇಂಜ್ ಆಗಿ ಟ್ರೀಟ್ಮೆಂಟ್ ಚೇಂಜ್ ಆದಾಗ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಯ್ತು. ಈಗ ಓಡಾಡ್ತಾರೆ, ಎಷ್ಟೊಂದು ಜನ ಸೈಕಲ್ ಕೂಡ ತುಳಿತಾರೆ. ಸೊ ದೇ ಆರ್ ಡೂಯಿಂಗ್ ಗುಡ್. ಅವೆಲ್ಲ ನೋಡಿದಾಗ ಐ ಗೆಸ್ ಐ ಡಿಡ್ ಎ ರೈಟ್ ಚಾಯ್ಸ್ ಅಂತ ಅನಿಸ್ತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.